ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಬಸವನಾಡಿನ ಸಂಪ್ರದಾಯದ ಪ್ರಕಾರ ನಮ್ಮ ಇವತ್ತಿನ ಈ ಮಾತುಕತೆಗೆ ಸ್ವಾಗತ. ಹೌದು. ಇವತ್ತು ನಾವು ಯಾರ ಬಗ್ಗೆ ಮಾತಾಡಕತ್ತೀವಂದ್ರೆ ಸಾಮಾಜಿಕ ನ್ಯಾಯದ ಗಟ್ಟಿ ಧ್ವನಿ, ಆಮೇಲೆ ಬ್ರಾಹ್ಮಣೇತರ ಚಳುವಳಿಯ ದೊಡ್ಡ ನಾಯಕ, ಬ್ರಿಟಿಷ್ ಸರ್ಕಾರದಾಗ 7 ಖಾತೆಗಳನ್ನು ನಿಭಾಯಿಸಿ ನೊಂದವರಿಗೆ ಹೆಗಲು ಕೊಟ್ಟ ನಮ್ಮ ಹೆಮ್ಮೆಯ ಸರ್ ಸಿದ್ದಪ್ಪ ಕಂಬಳಿಯವರ ಜೀವನ ಕಥೆಯ ಬಗ್ಗೆ. ಹೌದು, ಇದು ಅದರ 2ನೇ ಭಾಗ. ಮೊದಲನೇ ಭಾಗ ಈಗಾಗ್ಲೇ ನಮ್ಮ ಬಯಲೆನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಒಳಗದ. ಹೌದು, ಅಲ್ಲಿ ತೇಳಬಹುದು. ಈ ಭಾಗದಾಗ ನಾವು ಮುಖ್ಯವಾಗಿ ಅಧ್ಯಾಯ 4, 5, 6 ಆ ಪುಸ್ತಕದ ಆಯ್ದ ಭಾಗಗಳ ಆಧಾರದ ಮೇಲೆ ಮಾತಾಡ್ತೀವಿ. ಅಂದ್ರೆ ಅಂದಿನ ಬಾಂಬೆ ಶಾಸನ ಸಭೆಯಾಗ ಅವರು ಏನೇನ್ ಮಾಡಿದ್ರು, ಅವರ ವಿಚಾರಗಳು ಹೆಂಗಿದ್ವು ಮತ್ತು ಅವರ ಪರಂಪರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಈ ನಮ್ಮ ಚರ್ಚೆಗೆ ದಾರಿ ತೋರಿಸಕತ್ತಿರೋ ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಸಂಸ್ಥೆಗೂ ನಮ್ಮ ಧನ್ಯವಾದಗಳು. ಹೌದು, ಅವರಿಗೆ ಧನ್ಯವಾದಗಳು. ಇನ್ನೊಂದು ಮಾತು ಮೊದಲೇ ಹೇಳ್ಬಿಡ್ತೀನಿ, ಈ ಚರ್ಚೆ ಪೂರ್ತಿ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಕನ್ನಡ ಶೈಲಿಯಾಗಿರ್ತೈತಿ. ಹೌದು. ಮತ್ತೆ ಚರ್ಚೆಯಾಗ ನಾವು ಲಿಂಗಾಯತ ಅನ್ನೋ ಶಬ್ದವನ್ನೇ ಬಳಸ್ತೀವಿ. ಸರಿ, ಇದರ ಉದ್ದೇಶ ಏನು ಅಂದ್ರೆ ಕಂಬಳಿಯವರು ಶಾಸನಗಳ ಮೂಲಕ, ಕಾನೂನಿನ ಮೂಲಕ ಹೆಂಗೆ ಸಮಾಜ ಬದಲಾಯಿಸಕ್ಕ ಪ್ರಯತ್ನ ಪಟ್ರು ಅನ್ನೋದನ್ನ ತಿಳ್ಕೊಳ್ಳೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಅಧ್ಯಾಯ 4, ಕಂಬಳಿಯವರ ಕೊಡುಗೆಗಳು. ಅವರು 1921ರಿಂದ ಬಾಂಬೆ ಶಾಸನ ಸಭೆಯ ಸದಸ್ಯರಾಗಿದ್ರು. ಆಮೇಲೆ 1927ರಿಂದ 30ರವರೆಗೂ ಅದರ ಅಧ್ಯಕ್ಷರೂ ಕೂಡ ಆಗಿದ್ರು. ಹೌದಲ್ಲ? ಆ ಕಾಲದ ದೊಡ್ಡ ಸಮಸ್ಯೆ ಅಂದ್ರೆ ಸರ್ಕಾರಿ ನೌಕರಿಗಳಲ್ಲ, ಬರೀ ಬ್ರಾಹ್ಮಣ ಸಮುದಾಯದವರದ್ದೇ ಪಾರಮ್ಯ. ಹೌದು, ಯಾಕಂದ್ರೆ ಶಿಕ್ಷಣ ಅವ್ರಿಗೆ ಮೊದಲೇ ಸಿಕ್ಕಿತ್ತು. ಐತಿಹಾಸಿಕವಾಗಿ ಹಂಗಾಗ್ಬಿಟ್ಟಿತ್ತು. ಕಂಬಳಿಯವರು ಇದನ್ನ ನೇರವಾಗಿ ಕೇಳಿದ್ರು ಅಲ್ವಾ? ಖಂಡಿತ. 1921ರಾಗ ವಿಚಾರೆ DA ಅಂತ ಒಬ್ರು ನಿರ್ಣಯ ತಂದಿದ್ರು. ಅದನ್ನ ಕಂಬಳಿಯವರು ಬಾಳ ಗಟ್ಟಿಯಾಗಿ ಬೆಂಬಲಿಸಿದ್ರು. ಏನ್ ಹೇಳಿದ್ರು? ಜನಸಂಖ್ಯೆ ಎಷ್ಟದ, ಅದರ ಪ್ರಕಾರ ಎಲ್ಲ ಜಾತಿ ಜನಕ್ಕೂ ಪ್ರಾತಿನಿಧ್ಯ ಬೇಕು, ಒಬ್ಬರೇ ಎಲ್ಲಾ ಹುದ್ದೆ ತಗೊಳ್ಳೋದು ಸರಿಯಲ್ಲ ಅಂತ ವಾದ ಮಾಡಿದ್ರು. ಬರೀ ವಾದ ಮಾಡ್ಲಿಲ್ಲ, ಉದಾಹರಣೆ ಕೊಟ್ರು. ಹೌದೋ. ಒಬ್ಬ ಲಿಂಗಾಯತ ಮಾಮಲ್ತೆದಾರ ನೇಮಕ ಮಾಡ್ಬೇಕಾದ್ರ ಅದಕ್ಕೆ ಯಾಕೆ ವಿರೋಧ ಬಂದು ಅಂತ ಸಭೆಯ ಒಳಗೆ ಪ್ರಶ್ನೆ ಮಾಡಿದ್ರು. ಆ ದಕ್ಷತೆಯನ್ನು ಹೆಸರು ಹೇಳಿ ಬೇರೆಯವ್ರನ್ನ ಹೆಂಗ್ ತಡಿತಾರೆ ಅನ್ನೋದನ್ನು ಹೇಳಿದ್ರು. ನಿಜ. ಆಮೇಲೆ ಶಿಕ್ಷಣ ಇಲಾಖೆದಾಗೋ ಅಷ್ಟೇ ಅರ್ಹತೆಗಳನ್ನ ತಮ್ ಜನಕ್ಕೆ ಅನುಕೂಲ ಆಗೋ ಹಂಗೆ ಹೆಂಗ್ ಮಾಡ್ಕೋತಾರೆ ಅಂತ ಟೀಕಿಸಿದ್ರು. ಇದರ ಪರಿಣಾಮ ಏನಾಯ್ತು ಆವಾಗ? ಸಭೆ ಒಂದು ಶಿಫಾರಸ್ ಮಾಡ್ತು. ಏನಂದ್ರೆ ಮುಂದಿನ 10 ವರ್ಷದಾಗ ದೊಡ್ಡ ಹುದ್ದೆಗಳಲ್ಲಿ ಅರ್ಧದಷ್ಟು, ಕೆಳಗಿನ ಹುದ್ದೆಗಳಲ್ಲಿ 5/4ರಷ್ಟು ಅರ್ಹತೆ ಇರೋ ಬ್ರಾಹ್ಮಣೇತರರಿಗೆ ಕೊಡ್ಬೇಕು ಅಂತ. ಇದ್ರಲ್ಲಿ ಮರಾಠರು, ದಲಿತರು ಎಲ್ರೂ ಬಂದ್ರು. ಇದೊಂದು ದೊಡ್ಡ ಹೆಜ್ಜೆ. ಹೌದು, ಆದ್ರ ಕಂಬಳಿಯವರು ಅಷ್ಟಕ್ಕೆ ಬಿಡ್ಲಿಲ್ಲ. ಯಾಕಂದ್ರೆ 1922ರಾಗ ಅವರೇ ಒಂದು ನಿರ್ಣಯ ತಂದ್ರು, ಮಾಮಲ್ತೆದಾರ ಹುದ್ದೆಗಳಿಗೆ ಬ್ರಾಹ್ಮಣೇತರ ಪ್ರೊಬೇಷನರ್ಗಳ ನೇಮಕದ ಬಗ್ಗೆ. ಅಂದ್ರೆ ಮೊದಲಿನ ಶಿಫಾರಸು ಜಾರಿ ಆಗಿರ್ಲಿಲ್ವಾ? ಅದೇ ಸಮಸ್ಯೆ ಆಗಿದ್ದು. ಅದನ್ನೇ ಕಂಬಳಿಯವರು ಸಭೆಗೆ ತಿಳಿಸಿದ್ದು. ಆ ಬ್ರಾಹ್ಮಣ ಅಧಿಕಾರಿಗಳು ಹೆಂಗೆ ಬುದ್ಧಿವಂತಿಕೆ ಮಾಡಿ ನಿಯಮ ಪಾಲಿಸಿಲ್ಲ ಅಂತ ವಿವರಿಸಿದ್ರು. ಕೆಳಗಿನ ಅಧಿಕಾರಿಗಳು, ಶಿರಸ್ತೆದಾರರು ಅಂತಾರಲ್ಲ, ಅವರು ಹುದ್ದೆ ಖಾಲಿ ಇಲ್ಲ ಅಂತ ಸುಳ್ಳು ಹೇಳೋದು, ತಪ್ಪು ಮಾಹಿತಿ ಕೊಡೋದು, ಇದನ್ನೆಲ್ಲ ಬಯಲು ಮಾಡಿದ್ರು. ಸರ್ಕಾರದ ನೀತಿ ಸರಿಯಾಗಿ ಜಾರಿಯಾಗಬೇಕಾದ್ರೆ ಸರ್ಕಾರ ನೇರವಾಗಿ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿದ್ರು. ಆವಾಗ ಕೆಲವರು ಯೋಗ್ಯತೆ ಇರಬೇಕು, ಅವ್ರ ಕಾಲ್ ಮೇಲೆ ಅವ್ರು ನಿಲ್ಬೇಕು ಅಂತ ವಾದ ಮಾಡಿದ್ರು ಅಂತಾರಲ್ಲ. ಹೌದು. ಅದಕ್ಕೆ ಕಂಬಳಿಯವರು ಬಹಳ ಚಂದ ಉತ್ತರ ಕೊಟ್ರು. 100 ವರ್ಷಗಳಿಂದ ಅವಕಾಶ ಸಿಗದೇ ಇರೋರಿಗೆ ಈ ಮಾತು ಹೇಳೋದು ತಪ್ಪು, ಆ ಐತಿಹಾಸಿಕ ಅನ್ಯಾಯ ಸರಿ ಮಾಡ್ಬೇಕು ಮೊದಲು ಅಂದ್ರು. ಒಂದು ಉದಾಹರಣೆನೂ ಕೊಟ್ರಲ್ಲ. ಹೌದು, ಧಾರವಾಡದ ಕೆನೆರೀಸ್ ಟ್ರೈನಿಂಗ್ ಕಾಲೇಜಿನ ಘಟನೆ ಹೇಳಿದ್ರು. ಅಲ್ಲಿ ಒಂದೇ ಜಾತಿಯ ಸಿಬ್ಬಂದಿ ಇದ್ದಿದ್ರಿಂದ ಹೆಂಗೆ ಬೇರೆಯವರಿಗೆ ಅನ್ಯಾಯ ಆಗುತ್ತೆ ಅಂತ ತೋರ್ಸ್ಕೊಟ್ರು. ದೇಶದಾಗ 95% ಬ್ರಾಹ್ಮಣೇತರರಾದಾರ, ಅವರಾಗ ಅಸಮಾಧಾನ ಹೆಚ್ಚಾಕತೈತಿ ಅಂತೆ ಎಚ್ಚರಿಕೆನೂ ಕೊಟ್ರು. ಇಲ್ಲಿ ನೋಡಿ ಕಂಬಳಿಯವರ ನಿಲುವು ನನಗೇನೋ 12ನೇ ಶತಮಾನದ ಬಸವಾದಿ ಶರಣರ ವಿಚಾರಗಳಿಗೆ ಬಹಳ ಹತ್ರ ಅನಿಸ್ತದೆ. ಹೆಂಗೆ? ಶರಣರು ಆವಾಗ ಜಾತಿ ಕುಲದ ಹೆಸರಲ್ಲಿ ನಡೀತಿರುವ ಶೋಷಣೆ, ಆ ಪುರೋಹಿತ ಶಾಹಿ ಇದನ್ನೆಲ್ಲ ವಿರೋಧಿಸಿದ್ರು. ಎಲ್ಲರಿಗೂ ಸಮಾನ ಅವಕಾಶ ಬೇಕು ಅಂದ್ರು. ಕಂಬಳಿಯವರು ಅದೇ ದಾರಿಯಲ್ಲೇ ಹೊಂಟ್ರು. ಆದ್ರೆ ಅವರ ಹೋರಾಟದ ಜಾಗ ಶಾಸನ ಸಭೆರಾಯ್ತು. ನಿಜ, ಬಹಳ ಚೆನ್ನಾಗಿ ಹೇಳಿದ್ರಿ. ಆ ಹೋರಾಟ ಬರೀ ನೌಕರಿಗೆ ನಿಲ್ಲಿಲ್ಲ, ಹಳ್ಳಿ ಜನರ ಮೇಲೆ ನೇರ ಪರಿಣಾಮ ಬೀರೋ ಜೋಶಿವತನ ಪದ್ಧತಿ ಬಗ್ಗೆನೂ ಮಾತಾಡಿದ್ರು.
ಜೋಶಿವತನ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ? ಹಳ್ಳಿಗಳಾಗಿ ಕೆಲವೊಂದು ಪೂಜೆ ಧಾರ್ಮಿಕ ಕೆಲಸ ಮಾಡ್ತಿದ್ದ ಬ್ರಾಹ್ಮಣ ಜೋಶಿಗಳಿಗೆ ಸರ್ಕಾರದಿಂದ ಅಥವಾ ಜನರಿಂದ ವತನ ಅಂತ ಸಿಕ್ತಿತ್ತು. ಒಂಥರದ ಹಕ್ಕು ಅದು. ಕೆಲವೊಮ್ಮೆ ಭೂಮಿ ಇರ್ತಿತ್ತು. ಓಕೆ. ಆದ್ರೆ ಇದರಿಂದ ಬಡ ರೈತರಿಗೆ ತೊಂದರೆ ಆಗ್ತಿತ್ತು, ಶೋಷಣೆ ನಡೀತಿತ್ತು. ಕೆ ಬೋಳಿಯವರು ಇದನ್ನ ರದ್ದು ಮಾಡಕ್ಕೆ ಮಸೂದೆ ತಂದಾಗ ಕಂಬಳಿಯವರು ಅದಕ್ಕೆ ಪೂರ್ತಿ ಸಪೋರ್ಟ್ ಕೊಟ್ರು. ಅವ್ರ ವಾದ ಏನಾಗಿತ್ತು ಇದ್ರ ಬಗ್ಗೆ? ಜೋಶಿಗಳ ಸೇವೆ ಕಡ್ಡಾಯ ಇರಬಾರ್ದು, ಬೇಕಾದ್ರೆ ತಗೋಬೇಕು ಇಲ್ಲಾಂದ್ರೆ ಇಲ್ಲ, ಸ್ವಯಂ ಪ್ರೇರಿತ ಆಗಿರ್ಬೇಕು ಅಂದ್ರು. ವಿಶೇಷವಾಗಿ ಲಿಂಗಾಯತರ ಹಂಗ್ ತಮ್ಮದೇ ಪೂಜಾರಿಗಳು ವಿಧಿವಿಧಾನ ಇರೋ ಸಮುದಾಯಗಳಿಗೆ ಇದು ಯಾಕೆ ಬೇಕು ಅಂತ ಹೇಳಿದ್ರು. ಸಫಲ ಆಯ್ತಾ ಅದು? ಆಯ್ತು. 1926ರಾಗ ವತನದಾರ ಹಿಂದೂ ಪುರೋಹಿತ ಕಾಯ್ದೆ ಪಾಸಾಯ್ತು. ಇದರ ಪ್ರಕಾರ ಸೇವೆ ಬಳಸದೇ ಇದ್ರೆ ದುಡ್ಡು ಕೇಳಂಗಿಲ್ಲ, ಸೇವೆ ಕಡ್ಡಾಯನೂ ಅಲ್ಲ. ಇದು ಬ್ರಾಹ್ಮಣರ ಅಧಾರ್ಮಿಕ ಸೇವಾ ಏಕಸ್ವಾಮ್ಯಕ್ಕೆ ಒಂದು ದೊಡ್ಡ ಪೆಟ್ಟು ಕೊಡ್ತು. ಇದೇ ರೀತಿ ದಲಿತರ ಹಕ್ಕುಗಳ ವಿಷಯದಲ್ಲೂ ಅವರ ಧ್ವನಿ ಜೋರಾಗಿತ್ತು. ಹೌದು. ಸಾರ್ವಜನಿಕ ಕೆರೆ, ಬಾವಿಗಳನ್ನ ದಲಿತರು ಬಳಸೋ ವಿಷಯ. ಬೋಳೆ ಅವರ ನಿರ್ಣಯ ಜಾರಿಯಾಗಿರ್ಲಿಲ್ಲ ಅಲ್ವಾ? ಇಲ್ಲ. 1923ರ ನಿರ್ಣಯ ಅದು. ಸಾರ್ವಜನಿಕ ಜಾಗಗಳನ್ನ ದಲಿತರಿಗೆ ಮುಕ್ತ ಮಾಡಬೇಕು ಅಂತ. ಆದ್ರೆ ಅದು ಹಂಗೆ ಉಳಿತು. 1926ರಾಗ ಕಂಬಳಿಯವರು ಸಭೆ ಮಾಡಿದ ನಿರ್ಣಯಗಳನ್ನ ಹಿಂಗ್ ಕಡೆಗಣಿಸೋದು ಸರಿಯಲ್ಲ ಅಂತ ಬಹಳ ವಿರೋಧ ವ್ಯಕ್ತಪಡಿಸಿದ್ರು. ಏನ್ ಹೇಳಿದ್ರು? ಸಾರ್ವಜನಿಕ ದುಡ್ಡಿನಿಂದ ಕಟ್ಟಿದ ಕೆರೆ, ಬಾವಿ, ಶಾಲೆಗಳನ್ನ ಟ್ಯಾಕ್ಸ್ ಕಟ್ಟೋ ಎಲ್ಲರೂ ಬಳಸ್ಬೇಕು. ಇದು ಬರೀ ಭಾವನೆ ಪ್ರಶ್ನೆ ಅಲ್ಲ, ಇದು ನಾಗರಿಕರ ಹಕ್ಕು ಅಂದ್ರು. ಅದನ್ನ ಪಾಲಿಸ್ತಿದ್ರೆ ಏನಾಗ್ಬೇಕು ಅಂತಾನೂ ಹೇಳಿದ್ರು. ಖಂಡಿತ. ಯಾರು ಈ ನಿರ್ಣಯ ಪಾಲಿಸಲ್ಲೋ ಆ ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರದಿಂದ ಹೋಗೋ ಗ್ರಾಂಟ್ ನಿಲ್ಸಿಬಿಡಬೇಕು ಅಂದ್ರು. ಅಂದ್ರೆ ಸಮಾಜ ಬದಲಾಗ್ಬೇಕಾದ್ರೆ ಬರೀ ಬಾಯಿ ಮಾತಲ್ಲ, ಕಾನೂನು ಗಟ್ಟಿಯಾಗಿರಬೇಕು, ಅದನ್ನ ಜಾರಿ ಮಾಡಬೇಕು ಅನ್ನೋದು ಅವರ ಸ್ಪಷ್ಟ ನಿಲುವು. ಮಹಿಳೆಯರ ವಿಷಯದಲ್ಲೂ ಅವರು ಕೆಲಸ ಮಾಡಿದ್ದು ವಿಶೇಷ. ಹೌದು. 1923ರ ವಂಶ ಪಾರಂಪರ್ಯ ಕಚೇರಿಗಳ ಕಾಯ್ದೆ ಅದಕ್ಕೊಂದು ತಿದ್ದುಪಡಿ ತಂದ್ರು. ಏನದು? ಆಗ ಗಂಡು ಮಕ್ಕಳಿಲ್ಲದಿದ್ರೆ ವಿಧವೆ ತಾಯಿಗೆ ಅಥವಾ ಅಜ್ಜಿಗೆ ವತನ ಆಸ್ತಿ ಹೋಗ್ತಿರ್ಲಿಲ್ಲ, ದೂರದ ಗಂಡು ಸಂಬಂಧಿಗೆ ಹೋಗ್ತಿತ್ತು. ಓಹೋ. ಬಾಂಬೆ ಪ್ರಾಂತ್ಯ ಆವಾಗ್ಲೇ ಮಹಿಳೆಯರಿಗೆ ವೋಟು ಹಾಕೋ ಹಕ್ಕು, ಕಾರ್ಪೊರೇಷನ್ ಸದಸ್ಯತ್ವ, ಅಕ್ಕ ತಂಗಿಯರಿಗೆ ಆಸ್ತಿ ಹಕ್ಕು ಎಲ್ಲ ಕೊಟ್ಟಿತ್ತು. ಅದನ್ನು ಉಲ್ಲೇಖಿಸಿ ಈ ಅನ್ಯಾಯ ಯಾಕೆ ಅಂತ ಕೇಳಿ ತಿದ್ದುಪಡಿ ತಂದು ಸರಿ ಮಾಡಿದ್ರು. ಶಿಕ್ಷಣ ಕ್ಷೇತ್ರಕ್ಕೆ ಬಂದ್ರೆ ಅವರ ಕೆಲಸ ಬಹಳ ದೊಡ್ಡದು. ಸ್ವಲ್ಪ ಮುಖ್ಯಾಂಶಗಳನ್ನ ಹೇಳ್ತೀರಾ? ಬಹಳ ಅದಾವು. ಧಾರವಾಡದಾಗ ಹೆಣ್ಣುಮಕ್ಕಳಿಗೆ ಅಂತಾನೆ ಪ್ರತ್ಯೇಕ ಹೈಸ್ಕೂಲ್ ಸ್ಥಾಪನೆಗೆ ಬೆಂಬಲಿಸಿದ್ರು. ಅದು 1936ರಾಗ. ಕರ್ನಾಟಕ ಕಾಲೇಜಿನಾಗ ಜೀವಶಾಸ್ತ್ರ ಡೆಮಾನ್ಸ್ಟ್ರೇಟರ್ ಹುದ್ದೆ ಬೇಕು ಅಂತ ಸಾಧಿಸಿದ್ರು. ವಿರೋಧ ಇದ್ರೂ ಬಿಡ್ಲಿಲ್ಲ 1925ಅಲ್ಲಿ. ಆಮೇಲೆ ಬ್ರಾಹ್ಮಣೇತರರನ್ನ ನೌಕರಿಗೆ ತಗೊಳ್ಳೋವಾಗ ನ್ಯಾಯ ಸಿಗ್ಲಿ ಅಂತ ಒಂದು ಪ್ರತ್ಯೇಕ ಸೆಲೆಕ್ಷನ್ ಬೋರ್ಡ್ ಬೇಕು ಅಂತ 1922ರಲ್ಲೇ ಒತ್ತಾಯಿಸಿದ್ರು. ಅದಕ್ಕೆ ಕಾರಣನೂ ಕೊಟ್ಟಿದ್ರು. ಹೌದು. ಕುಲಕರ್ಣಿ, ಮಾಮಲ್ತೇದಾರ್, ಡೆಪ್ಟಿ ಕಲೆಕ್ಟರ್ ಈ ಸರಪಳಿಯಲ್ಲೇ ಹಿಂಗೆ ತಾರತಮ್ಯ ಆಗತ್ತೆ ಅಂತ ವಿವರಿಸಿದ್ರು. ಪ್ರಾಥಮಿಕ ಶಿಕ್ಷಣದ ಬಗ್ಗೆ 1922ರ ಪ್ರಾಥಮಿಕ ಶಿಕ್ಷಣ ಮಸೂದೆಗೆ ಬೆಂಬಲ ಕೊಟ್ರು. ಆದ್ರೆ ಸುಮ್ನೆ ಕಾಯ್ದೆ ಮಾಡಿದ್ರೆ ಸಾಲ್ದು, ಕಡ್ಡಾಯ ಶಿಕ್ಷಣ ಜಾರಿಗೆ ಟೈಮ್ ಫಿಕ್ಸ್ ಮಾಡ್ರಿ ಅಂದ್ರು. ಮೊದಲು ಶಾಲೆನೇ ಇಲ್ಲದ 16,000 ಹಳ್ಳಿಗಳಿಗೆ ಶಾಲೆ ಕೊಡಿ ಅಂತ ಆಗ್ರಹಿಸಿದ್ರು. ಆಮೇಲೆ 1934ರಾಗ ಎಲ್ಲರಿಗೂ ಪ್ರಾಥಮಿಕ ಶಿಕ್ಷಣ ಕೊಡಬೇಕು ಅನ್ನೋ ಗುರಿ ಇಟ್ಕೊಂಡ್ರು. ಆದ್ರೆ ದುಡ್ಡಿನ ಸಮಸ್ಯೆ ಇದೆ ಅನ್ನೋದನ್ನು ಒಪ್ಕೊಂಡ್ರು. ಹಿಂದುಳಿದ ದಲಿತ ವರ್ಗದ ಮಕ್ಕಳಿಗೆ ಸ್ಕಾಲರ್ಶಿಪ್, ಫ್ರೀ ಅಡ್ಮಿಷನ್ ಬಗ್ಗೆ ಅಂಕಿಅಂಶ ಕೊಟ್ಟು ಸರ್ಕಾರದ ಕೆಲಸಗಳನ್ನ ತಿಳಿಸಿದ್ರು. ಒಟ್ಟಾರೆ ಶಿಕ್ಷಣ ಕೆಳಗಿನ ಜನರಿಗೆ ತಲುಪಬೇಕು ಅನ್ನೋದು ಅವರ ಮುಖ್ಯ ಕಾಳಜಿಯಾಗಿತ್ತು. ಖಂಡಿತ. ಸರಿ, ಈಗ ಅಧ್ಯಾಯ 5ಕ್ಕೆ ಬರೋಣವಾ? ಹೋಗೋಣ. ಇಲ್ಲಿ ಕಂಬಳಿಯವರು ಮತ್ತು ಬೇರೆ ನಾಯಕರ ನಡುವಿನ ಸಂಬಂಧ, ಮುಖ್ಯವಾಗಿ ಪ್ರತ್ಯೇಕ ಕರ್ನಾಟಕ ಪ್ರಾಂತ್ಯದ ವಿಷಯ, ಆಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರ ಜೊತೆಗಿನ ಭಿನ್ನ ಅಭಿಪ್ರಾಯಗಳು, ಇವು ಮುಖ್ಯ ಅನಿಸ್ತವೆ. ಹೌದು. ಮೊದಲು ಪ್ರತ್ಯೇಕ ಕರ್ನಾಟಕ ಪ್ರಾಂತ್ಯದ ಬಗ್ಗೆ ಕಂಬಳಿಯವರ ನಿಲುವು ಏನಾಗಿತ್ತು? ಕಂಬಳಿಯವರು ಕರ್ನಾಟಕ ಏಕೀಕರಣದ ಪರ ಬಹಳ ಗಟ್ಟಿಯಾಗಿ ನಿಂತಿದ್ರು. 1928ರಾಗ ಮಿಸ್ಟರ್ ಜೋಗ್ ಅಂತ ಒಬ್ಬರು ಬಾಂಬೆ ಶಾಸನ ಸಭೆಯಾಗ ಈ ಬಗ್ಗೆ ನಿರ್ಣಯ ತಂದಾಗ ಕಂಬಳಿಯವರು ಪೂರ್ತಿ ಬೆಂಬಲ ಕೊಟ್ರು. 1924ರಾಗ ಬೆಳಗಾವಿಯಾದ ಅವರ ಅಧ್ಯಕ್ಷತೆಯಲ್ಲೇ ಕರ್ನಾಟಕ ಏಕೀಕರಣ ಸಮ್ಮೇಳನ ನಡೆದಿತ್ತು. ಅದನ್ನ ನೆನ್ಪಿಸ್ಕೊಂಡ್ರು. ಅವರ ವಾದ ಸರಳವಾಗಿತ್ತು ಅಲ್ವಾ? ಒಂದೇ ಭಾಷೆ ಸಂಸ್ಕೃತಿ ಇರೋ ಕನ್ನಡಿಗರನ್ನ ಹಂಚಿ ಹಾಕಿದ್ದು ತಪ್ಪು ಅಂತ. ಹೌದು.
ಇದರಿಂದ ನಮ್ಮ ಕರ್ನಾಟಕದ ಭಾಗಗಳು ಬಾಂಬೆ ಮದ್ರಾಸ್ ಪ್ರಾಂತ್ಯಗಳ ಕೊನೆಗುಳಿದು ನಿರ್ಲಕ್ಷ್ಯ ಆಗ್ಯಾವ ಅಂದ್ರು. ನೀರಾವರಿಗೆ ಕಡಿಮೆ ದುಡ್ಡು, ಯೂನಿವರ್ಸಿಟಿಗಳಾಗ ನಮ್ಮವರಿಗೆ ಜಾಗ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, MLA ಸೀಟುಗಳು ಕಡಿಮೆ ಇದೆ, ಇದೆಲ್ಲ ಉದಾಹರಣೆ ಕೊಟ್ರು. ಆಮೇಲೆ ಮಾಂಟೆಗ್ಯೂ ಚೆಲ್ಮ್ಸ್ಫೋರ್ಡ್ ನೆಹರು ವರದಿಗಳು ಭಾಷಾವಾರು ಪ್ರಾಂತ್ಯ ಬೇಕು ಅಂದಿದ್ದು ಅಂತಾನೂ ಹೇಳಿದ್ರು. ಹೌದು, ಅಂಬೇಡ್ಕರ್ ಅವರು ಪ್ರತ್ಯೇಕ ಕರ್ನಾಟಕ ಪ್ರಾಂತ್ಯ ರಚನೆ ಬೇಡ ಅಂದ್ರು. ಅದಕ್ಕೆ ಅವರು ಹಲವು ಕಾರಣಗಳನ್ನ ಕೊಟ್ರು. ಅವರ ವಾದಗಳು ಬಹಳ ಗಟ್ಟಿ ಇದ್ವು. ಏನೇನು? ಮೊದಲನೇದಾಗಿ, ಕಾನೂನು ಪ್ರಕಾರ 1935ರ ಕಾಯ್ದೆ ಪ್ರಕಾರ ಪ್ರಾಂತ್ಯ ರಚನೆ ಮಾಡೋ ಅಧಿಕಾರ ಇಲ್ಲಿನ ಶಾಸನ ಸಭೆಗಿಲ್ಲ. ಅದು ಬ್ರಿಟಿಷ್ ಪಾರ್ಲಿಮೆಂಟ್ ಮತ್ತೆ ರಾಜ್ಯ ಕಾರ್ಯದರ್ಶಿಗೆ ಮಾತ್ರ ಇದೆ ಎಂದ್ರು. ಓ, ಇದು ಕಾನೂನಿನ ಪಾಯಿಂಟ್. ಹೌದು. ಎರಡನೇದು ಪ್ರಾಕ್ಟಿಕಲ್ ಸಮಸ್ಯೆ. ಸಂಸ್ಥಾನಗಳಲ್ಲಿರೋ ಕನ್ನಡಿಗರನ್ನ ಸೇರ್ಸೋಕಾಗಲ್ಲ, ಹಂಗಾಗಿ ಪೂರ್ತಿ ಏಕೀಕರಣ ಆಗಲ್ಲ. ಬರೀ ಬ್ರಿಟಿಷ್ ಕರ್ನಾಟಕ ಸೇರ್ಸಿದ್ರೆ ಏನ್ ಲಾಭ ಅಂದ್ರು. ಮೂರನೇದು, ಬಾಂಬೆ ಪ್ರಾಂತ್ಯದಾಗ ಕನ್ನಡಿಗರಿಗೆ ಏನೂ ತಾರತಮ್ಯ ಆಗಿಲ್ಲ, ಜನಸಂಖ್ಯೆಗಿಂತ ಜಾಸ್ತಿನೇ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ಅಂಕಿಅಂಶ ಕೊಟ್ರು. ನಾಲ್ಕನೇದು, ದುಡ್ಡಿನ ವಿಷಯ. ಇದು ಬಹಳ ಮುಖ್ಯ ಅನಿಸ್ತದೆ. ಹೌದು. ಪ್ರತ್ಯೇಕ ಕರ್ನಾಟಕ ರಾಜ್ಯಕ್ಕೆ ಆದಾಯ ಎಲ್ಲಿಂದ ಬರುತ್ತೆ? ಆದಾಯ ಕೇವಲ 2.57 ಲಕ್ಷ ಇರ್ಬೋದು, ಆದ್ರೆ ಖರ್ಚು 2 ಕೋಟಿ ಆಗಬಹುದು ಅಂತ ಅಂದಾಜು ಮಾಡಿದ್ರು. ಗವರ್ನರ್, ಮಂತ್ರಿಗಳು, ಆಫೀಸು ಇವೆಲ್ಲ ಖರ್ಚು ಲೆಕ್ಕಕ್ಕೇ ಇಲ್ಲ. ಬಿಜಾಪುರ, ಬಳ್ಳಾರಿ ಹಂಗ ಬರಗಾಲದ ಜಿಲ್ಲೆಗಳಿಂದ ಆದಾಯ ಹೆಂಗ್ ಬರುತ್ತೆ ಅಂತ ಕೇಳಿದ್ರು. ಆಮೇಲೆ ಅಲ್ಪಸಂಖ್ಯಾತರ ವಿಷಯನೂ ಎತ್ತಿದ್ರು. ಖಂಡಿತ. ಭಾಷಾವಾರು ಪ್ರಾಂತ್ಯ ಮಾಡಿದ್ರೆ ದಲಿತರು, ಮುಸ್ಲಿಮ್ರು ಬೇರೆ ಬೇರೆ ಕಡೆ ಹೋಗಿ ರಾಜಕೀಯವಾಗಿ ವೀಕ್ ಆಗ್ತಾರೆ. ಕರ್ನಾಟಕದಾಗ ಬಹುಸಂಖ್ಯಾತ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಾಗಬಹುದು ಅನ್ನೋ ಭಯನೂ ವ್ಯಕ್ತಪಡಿಸಿದ್ರು. ಅದಕ್ಕೆ ಬೇರೆ ಬೇರೆ ಭಾಷೆ ಮಾತಾಡೋರು ಇರೋ ಪ್ರಾಂತ್ಯಗಳೇ ಅಲ್ಪಸಂಖ್ಯಾತರಿಗೆ ಸೇಫ್ ಅಂದ್ರು. ಕೊನೆಯದಾಗಿ ರಾಷ್ಟ್ರೀಯತೆ ಬಗ್ಗೆ ಮಾತಾಡಿದ್ರು. ಹೌದು. ಎಲ್ಲರೂ ತಮ್ಮ ತಮ್ಮ ಭಾಷೆ ಸಂಸ್ಕೃತಿಗೆ ಜಾಸ್ತಿ ನಿಷ್ಠೆ ತೋರಿಸಿದ್ರೆ ನಾವೆಲ್ಲ ಭಾರತೀಯರು ಅನ್ನೋ ಭಾವನೆ ಕಡಿಮೆ ಆಗತ್ತೆ. ನಾವೆಲ್ಲ ಮೊದಲು ಭಾರತೀಯರು, ಕೊನೆಗೂ ಭಾರತೀಯರು ಅನ್ನೋದು ಮುಖ್ಯ ಅಂತ ಹೇಳಿ ಭಾಷಾ ರಾಷ್ಟ್ರೀಯತೆ ಬೇಡ ಅಂದ್ರು. ಹೀಗೆ ಕಂಬಳಿ ಮತ್ತು ಅಂಬೇಡ್ಕರ್ ಮಧ್ಯೆ ಈ ವಿಷಯದಾಗ ದೊಡ್ಡ ಭಿನ್ನಾಭಿಪ್ರಾಯ ಇತ್ತು. ಶಿಕ್ಷಣದ ವಿಷಯದಲ್ಲೂ ಅವರಿಬ್ಬರ ದೃಷ್ಟಿ ಬೇರೆ ಬೇರೆ ಇತ್ತಾ? ಸ್ವಲ್ಪ ವ್ಯತ್ಯಾಸ ಇತ್ತು. ಅಂಬೇಡ್ಕರ್ ಅವರು ಶಿಕ್ಷಣದ ವೇಗ ಬಹಳ ಕಡಿಮೆ ಅದ, ಬಜೆಟ್ ಹೆಚ್ಚಾದ್ರೂ ಶಾಲೆಗೆ ಹೋಗೋ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಚಿಂತೆ ವ್ಯಕ್ತಪಡಿಸಿದ್ರು. ಅಬ್ಕಾರಿ ದುಡ್ಡನ್ನ ಶಿಕ್ಷಣಕ್ಕೆ ಬಳಸಿ ಶಿಕ್ಷಣವನ್ನ ಅಗ್ಗ ಮಾಡ್ಬೇಕು ಅಂದ್ರು. ದಲಿತರ ಶಿಕ್ಷಣಕ್ಕೆ ಸರ್ಕಾರದ ನೇರ ಕಂಟ್ರೋಲ್ ಬೇಕು, ಸ್ಕಾಲರ್ಶಿಪ್ಗಿಂತ ಹಾಸ್ಟೆಲ್ ಕಟ್ಟಿಸೋದು ಒಳ್ಳೇದು ಅಂತ ಹೇಳಿದ್ರು. ಕಂಬಳಿಯವರು ಮುಖ್ಯವಾಗಿ ಕಡ್ಡಾಯ ಶಿಕ್ಷಣ, ಶಾಲೆಯಿಲ್ಲದ ಹಳ್ಳಿಗಳಿಗೆ ಶಾಲೆ, ಎಲ್ಲರಿಗೂ ಶಿಕ್ಷಣ ಅನ್ನೋದ್ರ ಮೇಲೆ ಫೋಕಸ್ ಮಾಡಿದ್ರು. ಹೌದು, ಇಬ್ರಿಗೂ ಶಿಕ್ಷಣ ಮುಖ್ಯ ಅನ್ನೋದು ಗೊತ್ತಿತ್ತು, ಆದ್ರೆ ಅದನ್ನ ಮಾಡೋ ದಾರಿ, ಆದ್ಯತೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು. ಈ ಸಂದರ್ಭದಲ್ಲಿ ಇನ್ನೊಬ್ಬ ನಾಯಕರನ್ನ ನೆನಪು ಮಾಡ್ಕೋಬೇಕು, ಪಂಡಿತಪ್ಪ ರಾಯಪ್ಪ ಚಿಕ್ಕೋಡಿ. ಹೌದು, ಪಂಡಿತಪ್ಪ ಚಿಕ್ಕೋಡಿ. ಅವರು ಕಂಬಳಿ ಅವರ ಜೊತೆ ಕೆಲಸ ಮಾಡಿದ್ರು. ಟೀಚರ್ ಆಗಿ, ಆಮೇಲೆ KLE ಸಂಸ್ಥೆ ಕಟ್ಟೋದ್ರಲ್ಲಿ ಪಾಲ್ಗೊಂಡು ವಿಭಾಕರ ಅಂತ ಪೇಪರ್ ನಡೆಸಿ MLAನೂ ಆಗಿದ್ರು. ಅವರ ಕೆಲಸಗಳು ಕಂಬಳಿಯವರಿಗೆ ಪೂರಕವಾಗಿದ್ವು. ಖಂಡಿತ. ದಲಿತರ ಕಲ್ಯಾಣ, ತಾಲೂಕು ಅಭಿವೃದ್ಧಿ ಸಂಘಗಳಿಗೆ ದುಡ್ಡು, ಹಳ್ಳಿಗಳ ಅಭಿವೃದ್ಧಿ ಯೋಜನೆಗಳು, ಇಂತಹ ತಳಮಟ್ಟದ ವಿಷಯಗಳ ಕಡೆ ಹೆಚ್ಚು ಗಮನ ಕೊಟ್ರು. ಕಂಬಳಿಯವರ ಮಸೂದೆಗಳಿಗೂ ಬೆಂಬಲ ಕೊಟ್ಟಿದ್ರು. ಹೌದು. ದತ್ತಿ ಸಂಸ್ಥೆಗಳ ನಿರ್ವಹಣೆ, ಅಫೀಮು ನಿಷೇಧ ಇವೆಲ್ಲಕ್ಕೂ ಬೆಂಬಲ ಇದ್ರು. ರೈತರ ವಿಷಯಗಳಾದ ಗೋಕಾಕ್ ಕಾಲುವೆ, ಬರ ಪರಿಹಾರ, ಭೂ ಅಡಮಾನ ಬ್ಯಾಂಕ್ ಬೇಕು ಅಂತ ಕೇಳಿದ್ರು. ಆ ಕುಲಕರ್ಣಿಗಳ ವಿಷಯ ಮುಖ್ಯ ಅನಿಸ್ತದೆ. ಹೌದು. ರೈತರನ್ನ ಶೋಷಣೆ ಮಾಡ್ತಿದ್ದ ವತನದಾರ ಕುಲಕರ್ಣಿಗಳು ಬೇಡ, ಅವರ ಬದಲು ಸಂಬಳ ಕೊಟ್ಟು ತಳಾಟಿಗಳನ್ನ ನೇಮಿಸಿ ಅಂತ ಒತ್ತಾಯ ಮಾಡಿದ್ರು. ಹೀಗೆ ಕಂಬಳಿ ಮತ್ತು ಚಿಕ್ಕೋಡಿ ಇಬ್ಬರೂ ಶಾಸನಸಭೆ ಒಳಗೂ ಹೊರಗೂ ಬ್ರಾಹ್ಮಣೇತರರ, ರೈತರ ಪರವಾಗಿ ದುಡಿದ್ರು. ನಮ್ಮ ಈ ಚರ್ಚೆ ಕೇಳ್ತಾ ಇರೋರು ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂದು ಖುಷಿ. ಹೌದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಕೊನೆಯ ಭಾಗಕ್ಕೆ ಬಂದ್ವಿ. ಅಧ್ಯಾಯ 6, ಕಂಬಳಿಯವರ ಮೌಲ್ಯಮಾಪನ. ಅವರ ಪರಂಪರೆ ಏನು ಅಂತ ನೋಡೋಣ. ಸರ್ ಸಿದ್ದಪ್ಪ ಕಂಬಳಿಯವರು ಆಕ್ಚುಲಿ ಬಡತನದಿಂದ ಬಂದವರು. ಆದ್ರೂ ಸಾಮಾಜಿಕ ನ್ಯಾಯಕ್ಕಾಗಿ, ಮನುಷ್ಯರ ಹಕ್ಕುಗಳಿಗಾಗಿ ಜೀವನ ಪೂರ್ತಿ ಹೋರಾಟ ಮಾಡಿದ್ರು. ಅವರ ಯಶಸ್ಸಿನ ಗುಟ್ಟೇನು? ಅವರದು ಒಂದೇ ಸೂತ್ರ, ಸಮಾಜ ಬದಲಾಗ್ಬೇಕಾದ್ರೆ ಬೇರೆಯವ್ರ ಮನ್ಸು ಬದಲಾಗ್ಲಿ ಅಂತ ಕಾಯ್ತಾ ಪುರೋದಲ್ಲ, ರಾಜಕೀಯ ಶಕ್ತಿ ಬಳಸಿ ಕಾನೂನು ಮೂಲಕ ಬದಲಾವಣೆ ತರಬೇಕು. ಜಾತಿ ಪದ್ಧತಿ ಇದೆಯಲ್ಲ, ಅದನ್ನ ಸಮಾಜಕ್ಕೆ ಬಂದಿರೋ ಕ್ಯಾನ್ಸರ್ ಅಂದ್ರು. ಅದನ್ನ ಕಿತ್ತು ಹಾಕೋದೇ ಅವ್ರ ಗುರಿಯಾಗಿತ್ತು. ಅವರ ಮುಖ್ಯ ಸಾಧನೆಗಳನ್ನ ಮತ್ತೊಮ್ಮೆ ನೆನಪು ಮಾಡೋದಾದ್ರೆ, ಸರ್ಕಾರಿ ನೌಕರಿ ಒಳಗೆ ಬ್ರಾಹ್ಮಣೇತರರಿಗೆ ಜಾಗ, ಜೋಶಿವತನ ರದ್ದು,
ದಲಿತರಿಗೆ ಸಾರ್ವಜನಿಕ ಸ್ಥಳಗಳಿಗೆ ಹೋಗೋಕೆ ಕಾನೂನುಬದ್ಧ ಹಕ್ಕು, ಹೆಣ್ಮಕ್ಕಳಿಗೆ ಆಸ್ತಿ ಹಕ್ಕು, ಶಿಕ್ಷಣ ಪ್ರಾಥಮಿಕ, ಹೆಣ್ಮಕ್ಕಳ ಉನ್ನತ ಶಿಕ್ಷಣ, ಕರ್ನಾಟಕ ಕಾಲೇಜು, ಕರ್ನಾಟಕ ಯೂನಿವರ್ಸಿಟಿ ಸ್ಥಾಪನೆಗೆ ಕಾರಣರಾದದ್ದು. ನೇಮಕಾತಿಯಲ್ಲಿ ತಾರತಮ್ಯ ತಡೆಯೋಕೆ ಬೋರ್ಡ್. ಹೌದು. ಕೃಷಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. ಹಿಂಗ ಪಟ್ಟಿ ದೊಡ್ಡದವೇ. ಅವರ ರಾಜಕೀಯ ನಿಲುವು ಯಾಕೆ ಕಾಂಗ್ರೆಸ್ ಅಥವಾ ಸಮಾಜವಾದಿ ಪಕ್ಷ ಸೇರ್ಲಿಲ್ಲ? ಅವ್ರಿಗೆ ಬಹುಶಃ ಜಾತಿ ವ್ಯವಸ್ಥೆನೇ ಭಾರತದ ಅತಿದೊಡ್ಡ ಸಮಸ್ಯೆ ಅಂತ ಅನ್ಸಿರ್ಬೋದು. ಆ ಕಾಲದ ಕಾಂಗ್ರೆಸ್ಸು, ಸಮಾಜವಾದಿ ಪಕ್ಷಗಳು ಈ ಸಮಸ್ಯೆಗೆ ಅಷ್ಟು ಗಮನ ಕೊಡ್ತಿಲ್ಲ ಅಂತ ಅವ್ರಿಗನ್ಸಿರ್ಬೋದು. ಅದಕ್ಕೆ ಅವರು ಬ್ರಾಹ್ಮಣೇತರ ಚಳವಳಿಯಲ್ಲೇ ಗಟ್ಟಿಯಾಗಿ ನಿಂತ್ರು. ಹಾಗಾದ್ರೆ ಇವತ್ತಿಗೂ ಕಂಬಳಿಯವರ ವಿಚಾರಗಳು ಮುಖ್ಯನಾ? ಖಂಡಿತ ಮುಖ್ಯ. ಜಾತಿ ಇಲ್ಲದ ಸಮಾಜ ಕಟ್ಟೋದು, ನಿಜವಾದ ಪ್ರಜಾಪ್ರಭುತ್ವ ತರೋದು, ಹೆಣ್ಣು ಮಕ್ಕಳಿಗೆ ಸಮಾನತೆ, ಎಲ್ಲರಿಗೂ ಒಳ್ಳೆ ಶಿಕ್ಷಣ, ಈ ಗುರಿಗಳಿಗಾಗಿ ಅವರ ತೋರಿಸಿದ ಕಮಿಟ್ಮೆಂಟ್, ಅವರ ರಾಜಿ ಇಲ್ಲದ ಹೋರಾಟ ಇವತ್ತಿಗೂ ನಮ್ಗೆ ದಾರಿ ತೋರಿಸ್ತದೆ. ವಿಶೇಷವಾಗಿ ಅವರ ವಿಧಾನ. ಹೌದು. ಸಮಾಜ ಬದಲಾವಣೆಗೆ ಬರೀ ಮನವಿ, ಭಾಷಣ ಸಾಲ್ದು. ಕಾನೂನು ಬೇಕು, ಆಡಳಿತದ ಕ್ರಮ ಬೇಕು ಅಂತ ದೃಢವಾಗಿ ನಂಬಿ ಕೆಲಸ ಮಾಡಿದ್ರಲ್ಲ, ಆ ದಾರಿ ಇವತ್ತಿನ ರಾಜಕೀಯ ನಾಯಕರಿಗೆ ನಮ್ಗೆಲ್ಲ ಒಂದು ಪಾಠ. ಬಹಳ ಮುಖ್ಯವಾದ ಮಾತು. ಹಾಗಾದ್ರೆ ಈ ಚರ್ಚೆಯ ಕೊನೆಗೆ ಕೇಳುಗರಿಗೆ ಒಂದು ವಿಚಾರ ಕೊಟ್ಟು ಹೋಗೋಣ. ಖಂಡಿತ. ಸರ್ ಸಿದ್ದಪ್ಪ ಕಂಬಳಿಯವರು ತೋರಿಸಿದ ದಾರಿ ಅಂದ್ರೆ ಸಮಾಜದ ಅನ್ಯಾಯ ಸರಿ ಮಾಡೋಕೆ ಬರೀ ಜನರ ಮನಸ್ಸು ಬದಲಾಗಲಿ ಅಂತ ಕಾಯ್ದೆ, ಕಾನೂನುಗಳ ಮೂಲಕ, ಕೆಲವೊಮ್ಮೆ ಕಠಿಣ ಅನಿಸಿದ್ರೂ ಆ ಕ್ರಮಗಳ ಮೂಲಕ ಬದಲಾವಣೆ ತರಬೇಕು ಅನ್ನೋದು ಇದು ಇವತ್ತಿನ ನಮ್ಮ ದೇಶದಾಗ ಸಾಮಾಜಿಕ ನ್ಯಾಯ, ಸಮಾನತೆ ತರೋ ಪ್ರಯತ್ನಗಳಿಗೆ ಎಷ್ಟು ಮಟ್ಟಿಗೆ ದಾರಿದೀಪ ಆಗ್ಬಹುದು, ಇದರ ಬಗ್ಗೆ ಸ್ವಲ್ಪ ಎಲ್ಲರೂ ವಿಚಾರ ಮಾಡೋಣ. ಹೌದು, ಇದು ಆಳವಾಗಿ ಯೋಚಿಸಬೇಕಾದ ವಿಷಯ. ಈ ಚರ್ಚೆಯಲ್ಲಿ ಭಾಗವಹಿಸಿದ ನಿಮಗೂ, ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಮುಖ್ಯ ಮಾರ್ಗದರ್ಶನ ನೀಡಿದ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ವಿಶೇಷ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.